ಹ್ಯಾಪಿ ಬರ್ತ್ಡೇ ಚೇತು. ಮೆನಿ ಮೋರ್, ಗಾಡ್ ಬ್ಲೆಸ್. ನೋಡಿ ಇಲ್ಲಿ ಪಾಸ್ತಾ ಮಾಡ್ತಾ ಇದ್ದೀವಿ ನಾವು. ಬೇಯ್ತಾ ಇದೆ, ಇದಕ್ಕೆ ಮಸಾಲ ಹಾಕೋದು, ಸುಮ್ಮನೆ ನೋಡೋದು. ಇಷ್ಟೇ ಕತೆ, ಇನ್ನೇನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಏನೂ ಇಲ್ಲ, ಸಿಂಪಲ್. ನಾನು ಬೆಳಗ್ಗೆ ಲೈವಲ್ಲಿ ಬಂದಾಗ ಹೇಳಿದೆ ನಮ್ಮ ಅಕ್ಕನ ಮಗಂದು ಬರ್ತ್ಡೇ ಇದೆ ಇವತ್ತು ಅಂತ ಅಂದ್ಬಿಟ್ಟು. ಅವನ ಹೆಸರು ಚೇತನ್ ಅಂತ. ಸೊ ಅವನಿಗೆ ನನ್ನ ಚಾನಲ್ ಮುಖಾಂತರ ನೀವೆಲ್ಲರೂ ಅವನಿಗೆ ವಿಶ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹ್ಯಾಪಿ ಬರ್ತ್ಡೇ ಚೇತು. ಯಾರು ಅಂದರೆ ಇಲ್ಲೇ ವಿಡಿಯೋ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವನೇ ಚೇತನ್ ಅಂತ. ನಮ್ಮ ಅಕ್ಕನ ಮಗ. ಅಕ್ಕ ಅಂದರೆ ನನ್ನ ಸ್ವಂತ ಅಕ್ಕ ಅಲ್ಲ, ನಮ್ಮ ದೊಡ್ಡಮ್ಮನ ಮಗಳು. ಅವರು ಸ್ವಂತ ಅಕ್ಕನಿಗಿಂತ ಹೆಚ್ಚು ನಮ್ಮ ಅಕ್ಕ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಬರ್ತ್ಡೇ ವಿಶ್ ಮಾಡಿಬಿಡ್ತೀನಿ. ಹ್ಯಾಪಿ ಬರ್ತ್ಡೇ ಚೇತು ಅಣ್ಣ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ತ್ಡೇ ಚೇತು. ಬೆಳಗ್ಗೆನೇ ಹಾಕಬೇಕಾಗಿತ್ತು, ನೆನ್ನೆ ಎಲ್ಲ ಸ್ವಲ್ಪ ಫ್ರೀ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ನೆನ್ನೆ ಹಾಕೋಕ್ಕಾಗಲಿಲ್ಲ. ನಿನಗೆ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಓದು. BSc ಓದ್ತಾ ಇದ್ದಾನೆ, ಸೆಕೆಂಡ್ ಇಯರ್ ಇವಾಗ. ಚೆನ್ನಾಗಿ ಓದು, ಎಲ್ಲ ಸಕ್ಸಸ್ ಎಲ್ಲ ನಿನಗೆ ಚೆಂದಾಗಿ ಸಿಗಲಿ. ಹಾಗೆ ನಿನ್ನ ಮುಂದಿನ ಭವಿಷ್ಯಕ್ಕೂ ಚೆನ್ನಾಗಾಗಲಿ. ನೀನು ತಂಗಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ. ದೊಡ್ಡವನೇ, ವರ್ಷದ ಮಗ ಆಗಬೇಕು. ಇಷ್ಟು ದೊಡ್ಡ ಮಗಲ್ಲ, ನನಗಿರೋದು ಚಿಕ್ಕವಳು, ವರ್ಷೇನಲ್ಲ ಅಷ್ಟೇ. ಸೊ ನಿಮಗೆ ಅವನಿಗೋಸ್ಕರ ದಯವಿಟ್ಟು ನೀವು ಎಲ್ಲರೂ ವಿಶ್ ಮಾಡಿ. ಹಾಗೆ ಮನೆಯಲ್ಲಿ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ, ಇವಳಿಗೆ ಹುಷಾರಿಲ್ವಲ್ಲ, ಬಾಯಿ ಕೆಟ್ಟಂಗೆ ಆಗಿದೆ. ಸ್ವಲ್ಪ ಎಣ್ಣೆ ಇದ್ದಿದ್ದು ಎಲ್ಲ ಏನು ಕೊಡಬಾರ್ದು ಅಂತ ಅಂದ್ಬಿಟ್ಟು ಬರೀ ಹಾಗೆ ನೆನ್ನೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ ಮೊನ್ನೆ. ಅಲ್ಲಿ ಪಾಸ್ತಾ ಮಸಾಲ, ಮ್ಯಾಗಿ ನೂಡಲ್ಸ್ ಮಸಾಲ ಎಲ್ಲನೂ ತೊಗೊಂಡು ಬಂದಿದ್ವಿ. ಗೀಡಲ್ಸ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಪ್ಲೇನ್ ಪಾಸ್ತಾಗೆ ಪಾಸ್ತಾ ಮಸಾಲ ತೊಗೊಂಡು ಬಂದ್ಬಿಟ್ಟು ಪಾಸ್ತಾ ಮಾಡ್ತಾಯಿದ್ದೀನಿ. ಕರೆಂಟ್ ಸ್ಟವ್ನಲ್ಲಿ ಪಾಸ್ತಾ ಮಾಡ್ತಾಯಿದ್ದೀವಿ. ನೋಡಿ ನೀವು ನಾವು ಹೆಂಗೆ ಪಾಸ್ತಾ ಮಾಡ್ತಾಯಿದ್ದೀವಿ ಅಂತ. ನೋಡಿ ಇಲ್ಲಿ ಪಾಸ್ತಾ ಮಾಡ್ತಾಯಿದ್ದೀವಿ ನಾವು. ಬೇಯ್ತಾ ಇದೆ, ಇದಕ್ಕೆ ಮಸಾಲ ಹಾಕೋದು, ಹಾಗೆ ತಿನ್ಕೊಳ್ಳೋದು. ಎಮರ್ಜೆನ್ಸಿ ಫುಡ್ಡು. ನಾನು ಹೇಳಿದ್ನಲ್ಲ ಬೆಳಗ್ಗೆ ಲೈವಲ್ಲಿ, ಎಮರ್ಜೆನ್ಸಿಗೆ ಅದೇ ಬೇಕು ಇದೇ ಬೇಕು ಹಿಂಗೆ ರುಚಿಯಾಗಿ ಮಾಡಬೇಕು ಅಂತ ಏನೂ ಇಲ್ಲ. ಎಮರ್ಜೆನ್ಸಿಗೆ ಏನಾಗುತ್ತೋ ಇಮಿಡಿಯೇಟಿಗೆ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಡ ತಿಂದ್ಯಾ ಅಷ್ಟೇ. ರುಚಿ ಯಾಕೆ ಗೊತ್ತಾ? ನೋಡಿ, ಕರೆಂಟ್ ಸ್ಟವ್ನಲ್ಲಿ ಚೆಂದ ಕುದೀತಾ ಇದೆ. 5 ನಿಮಿಷಕ್ಕೆ ಆಗೋಗ್ಬಿಡುತ್ತಪ್ಪ. 5 ನಿಮಿಷಕ್ಕೆ ಬರೀ ನೂಡಲ್ಸ್ ಅಷ್ಟೇ ಅಲ್ಲ, ಪಾಸ್ತಾನೂ ಆಗುತ್ತೆ, ಮ್ಯಾಗಿನೂ ಆಗುತ್ತೆ, ಎಲ್ಲ ಆಗುತ್ತೆ. ಇನ್ಸ್ಟಂಟ್ ಫುಡ್ ಅಂತಂದ್ರೆ ಹಾಗೆ ಇದೆ. ಬಿರಿಯಾನಿ ಮಾಡಬೇಕು ಅಂದರೆ ಒಂದು 20-30 ನಿಮಿಷ ಅದೆಲ್ಲ ಕಟ್ ಮಾಡ್ಕೊಬೇಕು, ಮಾಡಬೇಕು. ನೋಡಿ ಬೇಯಿತು. ಈಗ ಪಾಸ್ತಾ ಮಸಾಲ ನೀರು ಸೋರಿಸ್ಬೇಕು. ನೀರು ಯಾಕೆ ಸೋರಿಸ್ತೆ? ಮಸಾಲ ಹಾಕು. ಇಷ್ಟು ಮಸಾಲ ಹಾಕಿದ್ಯಾ? ಈಗ ಅದ್ರ ಪಾಡ್ಗದು ಹಾಕ್ಬಿಡಿ. ಎಲ್ಲ ಫುಲ್ಲು ಜಾಸ್ತಿ ಮಸಾಲ ಹಿಡಿದಿಲ್ಲ ಅನ್ಸುತ್ತೆ. ಈಗ ಆಚೆ ಎಲ್ಲ ಚೆಲ್ಲಿದ್ಲು ಇವಳು, ಕರ್ಮ. ಎಲ್ಲ ಬರೀ ಕಿತಾಪತಿ ಮಾಡೋದೆ. ಈಗ ಅದೆಲ್ಲ ನೀರೆಲ್ಲ ಫುಲ್ ಹಿಂಗೋಯ್ತು ಅಂತ ಅಂದರೆ ಸುಮ್ಮನೆ ಎತ್ಕೋಬೋದು, ಸುಮ್ಮನೆ ತಿನ್ಕೋಬೋದು. ಉಪ್ಪು ಹಾಕು, ಸಪ್ಪೆ ಇರುತ್ತೆ ಇದು. ನೋಡಿ, ಉಪ್ಪನ್ನೇ ಹಾಕಿಲ್ಲ. ಏನಾಗ ಅರ್ಥನೇ ಹಾಕಬೇಕು, ಉಪ್ಪೇ ಹಾಕಿಲ್ಲ ಇವಳು. ಉಪ್ಪು ಹಾಕ್ದೇನೆ ಹಾಗೆ ಹಾಕ್ಬಿಟ್ಟಿದ್ದಾಳೆ. ಹಾಕಬೇಕು. ಇದಕ್ಕೆ ಉಪ್ಪೊಂದು ಹಾಕ್ತು ಅಂತಂದರೆ ಪಾಸ್ತಾ ರೆಡಿ. ಅದು ಇದು ಏನೇನೋ ಡಿಫ್ರೆಂಟ್ ಏನೇನೋ ಮಾಡೋದ್ರ ಬದಲು ದಿನಕ್ಕೆ ಈ ಥರ ಇನ್ಸ್ಟೆಂಟ್ ಫುಡ್ಗಳು ಬೇಗ ಆಗುವಂಥದ್ದು ಬೇಕಾದಷ್ಟಿದೆ. ಹಾಕು, ಒಂದು ಅರ್ಧ ಸ್ಪೂನ್ ಹಾಕೋದು. ಅದೆಷ್ಟು ಉಪ್ಪು ಹಿಡಿಯುತ್ತೋ ಏನೋ ಗೊತ್ತಿಲ್ಲ. ಇಷ್ಟು ಮಾಡಿಕೊಂಡ್ರೆ ಸಾಕಲ್ವ ಗೈಸ್. ಜಾಸ್ತಿ ಫುಲ್ ಕಲರ್ ಬಂದು ಮಸಾಲೆ ಎಲ್ಲ ಹಿಡಿಬೇಕು ಅಂದರೆ ಇಷ್ಟು ಇರಬೇಕು. ಇವಾಗ
ಸಾಕು. ಇದು ಕುದ್ದು ಬೆಂದರೆ ಅಲ್ಲಿಗೆ ಮುಗೀತು. ಆಯ್ತು ಓಕೆ, ನೋಡಿ ಇದು ರೆಡಿ guys. ಆಯಿತು. ನೋಡಿ ಅಲ್ಲಿ ಎಲ್ಲ ನೀರೆಲ್ಲ ಹಿಂಗೋಯಿತು. ಚೇತು ನಿನಗೋಸ್ಕರ ಇದು ಬಪ್ಪ ಬರ್ತಡೇಗೋಸ್ಕರ ನಿನಗೋಸ್ಕರ ಕೊಡ್ತೀನಿ. ಚೇತು ಒಂದು ತಿನ್ನು ಆಯಿತಾ? ಆಯಿತು, ರೆಡಿ. ಆಫ್ ಮಾಡಿ. ಟೇಸ್ಟ್ ನೋಡ್ತೀನಿ ತಡಿ. ಟೇಸ್ಟ್ ಅದು ನೋಡಿ. ಉಪ್ಪಾಗಿದ್ರೆ ಉಪ್ಪಾಗಿದ್ರೆ ಏನೂ ಆಗಲ್ಲ, ಉಪ್ಪಾಗಿರಲ್ಲ. ಆಯಿತು ಗೈಸ್, ಇಷ್ಟೇ ಮುಗೀತು. ಲೈಟ್ಸ್ ಆಫ್. ಏನು ಚೆನ್ನಾಗಿದೆ. ಈಗ ತಟ್ಟೆಗೆ ಹಾಕೊಳ್ಳೋದು, ಕೂತ್ಕೊಂಡು ತಿನ್ನೋದು ಇಷ್ಟೇ. ಹಾಕೋ ತಟ್ಟೆಗೆ ಹಾಕೋ. ಅದು ಬೇರೆ ಇನ್ನೇನು ಅಳ್ಳಾಡಿಸ್ತೆ ನೋಡಿ. ತಟ್ಟೆಗೆ ಹಾಕ್ತಾ ಇದ್ದಾಳೆ. ಗೋರ್ಕೊಳಂಗೂ ಇಲ್ವಾ? ನೀಟಾಗಿ ಗೋರ್ಕತ್ತಾ ಇದ್ದಾಳ. ತಿಂದು ಸುಮ್ಮನೆ ಅಳ್ಳಾಡ್ತಿದ್ದಾಳೆ. ಕೊಡಿಲಿ ಸುಮ್ಮನೆ ಅದನ್ನೇ ತೆಗೆದು ಕೆಳಗಡೆ ಬೊಗ್ಗಿಸೋದು ಬಿಟ್ಬಿಟ್ಟು ಅದರಲ್ಲಿ ಎರಡೆರಡು ಒಂದೊಂದು ಸುಮ್ಮನೆ ನೋಡಿ ಅಲ್ಲಿ ಹೆಂಗೆ ಇಷ್ಟು ಬೇಕಾ ಅದಷ್ಟನ್ನು ಹಾಕೋಕ್ಕೆ ಸುಮ್ಮನೆ ಇದೇ ಒಂದಷ್ಟು ಹೊತ್ತು ಮಾಡಬೇಕು ಅಲ್ವಾ ಗೈಸ್? ಅದು ಹಾಕೋದೇ ಒಂದಷ್ಟು ಹೊತ್ತು ಆಗಬೇಕು ಟೈಮು. ನೋಡಿ ಇಲ್ಲೊಂದು ಉಳಿಸ್ಬಿಟ್ಟಿದ್ದಾಳೆ. ಒಂದು ಉಳಿಸಿದ್ರದ್ದು ಏನಾಯ್ತು? ಇನ್ನೂ ವೇಸ್ಟ್ ಮಾಡಬಾರ್ದು ಅಲ್ವಾ? ನಡೀರಿ. ಒಂದು ವೇಸ್ಟ್ ಮಾಡಬಾರ್ದು. ಗೈಸ್ ತಿಂತಾಳೆ, ಪಾಸ್ತಾ ತಿಂತಾ ಇದ್ದಾಳೆ. ಸಿಹಿತಾ ಪಾಸ್ತಾನ ತಿಂತಾ ಇದ್ದಾಳೆ. ಚಾನಲ್ ಚೇಂಜ್ ಮಾಡ್ಕೊಳ್ಳೋದು, ಗೊಂಬೆ ಹಾಕೊಳ್ಳೋದು, ಸುಮ್ಮನೆ ನೋಡೋದು. ಇದು ಇಷ್ಟೇ ಕತೆ, ಇನ್ನೇನಿಲ್ಲ. ತಿನ್ಕೋ ಆಯಿತಾ? ಓಕೆ ಗೈಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆನಾ? ನೀವು ಎಲ್ಲರೂ ದಯವಿಟ್ಟು ನಮ್ಮ ಚೇತನ್ಗೆ ವಿಶ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಚೇತು. ಆಲ್ವೇಸ್ ಬಿ ಹ್ಯಾಪಿ, ಬಿ ಗುಡ್. ಸಿ ಯು, ಬಾಯ್. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಬೇಗ ಗ್ರೋ ಮಾಡಿ. ಕೀಪ್ ಸ್ಮೈಲಿಂಗ್. ಸಿ ಯು, ಬಾಯ್.